ನಿನ್ನ ನಿಜವಿದನೆ ತಿಳಿಯು ಬೇರಿನದಲ್ಲಿ ಮನುಷ್ಯ. ಇದೊಂದರ ಹೊರತ ಬಾಕಿದೆಲ್ಲ ಕೈ ಬಿಡುವುದು. ನೀ ಯಾರು, ನಿನ್ನ ಸ್ವರೂಪ ಅಂತ ಅಂದ್ರೆ ಲಾಭ. ನಮ್ದು ನಮಗೆ ಗೊತ್ತು, ನಮ್ಮ ಬಗ್ಗೆ ನಮ್ಗೆ ಅಜ್ಞಾನ, ಅದಕ್ಕೆ ನಮ್ಮ ಬಗ್ಗೆ ನಾವು ತಿಳ್ಕೋಬೇಕು. ನಾವು ಯಾರೇನು ಗೊತ್ತಿಲ್ಲದಕ್ಕೆ ನಾವು ಅಲ್ಲದನ್ನ ನಾವು ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ಲಿಕ್ಕೆ ಅಂದಲ್ಲಿ ಎಲ್ಲ ದುಃಖಕ್ಕೆ ಕಾರಣ ಇದೆ. ಅಜ್ಞಾನದಿಂದ ಅನ್ಯಥಾ ಜ್ಞಾನ, ಅನ್ಯಥಾ ಜ್ಞಾನದಿಂದ ದುಃಖ. ದುಃಖದಿಂದ ನಾವು ಬಿಡುಗಡೆ ಆಗ್ಬೇಕು ಅನ್ನೋಂಗಿದ್ರೆ ಯಥಾರ್ಥ ಜ್ಞಾನವನ್ನು ನಾವು ಮಾಡ್ಬೋದು. ನಾವು ಯಾರಿದ್ದೇವನ್ನ ತಿಳ್ಕೋದು ಯಥಾರ್ಥ ಜ್ಞಾನ. ಈಗ ನಾವೆಲ್ಲರೂ ನಾವು ಯಾರಿದ್ದೇವನ್ನ ತಿಳ್ಕೊಂಡೆವು, ನಾವು ಅಲ್ಲದನ್ನ ನಾವು ಅಂತ ತಿಳ್ಕೊಂಡು ವ್ಯವಹಾರ ಮಾಡತ್ತೀವಿ. ನಾನು ನಾನು ಅಂತ ಎದಕ್ಕೆ ಅಂತೇನು, ಈ ದೇಹ ನಾನು, ಇಂದ್ರಿಯಗಳು ನಾನು, ಮನಸ್ಸು ನಾನು. ನಿಜವಾಗಿಯೂ ಹೌದು ನಿಜವಾದ ನಾನು ಯಾರು? ಇದನ್ನ ನೀವು ವಿಚಾರ ಮಾಡ್ಕೋಬೇಕಾಗೈತಿ. ಅಂದ್ರ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿನ್ನನ್ನು ನೀ ತಿಳ್ಕೊಂಡ ಲಾಭ. ತಿಳ್ಕೊಳ್ಳಲಿ ನೀ ಅಲ್ಲದನ್ನ ನೀನಂತ ತಿಳ್ಕೊಂಡು ಏನ್ ಮಾಡಿದ್ರು ಲಾಭ ಇಲ್ಲ. ನನ್ನ ಬಗೆಯ ನಾರಯ್ಯ ಕಪಟ ಬೆಳೆದು ಕೋಟಿ ಜಪವನಿಸಿಗೆ ಬಲು ತಪ್ಪವನೇ ಮಾಡಿ ಆ ತತ್ವದ ಜ್ಞಾನ, ತತ್ವದ ಉಪದೇಶವನ್ನು ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ, ತತ್ವ ಅಂದ್ರೆ ತ್ರಿಕಾಲಪಾತ್ಯವಾದಂತ ಇರು, ಅದ ನಾನಿದ್ದೇನೆ. ತತ್ವಮಸಿ, ಆ ನಾಶರಹಿತವಾದಂತಹ ಇರು ಏನದ, ಮೂರು ಕಾಲದೊಳಗೂ ಯಾವಾಗಲೂ ಇದ್ದಂತಹ ಇರು ಏನದ, ಅದು ತತ್ವ. ಅದ ನಾನಿದ್ದೇನೆ. ಅದರ ತಿಳುವಳಿಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನೂ ಇಲ್ಲ. ನೀ ಎಲ್ಲದನ್ನ ನೀನಂತ ತಿಳ್ಕೊಂಡು ಎಲ್ಲಾ ಸಿದ್ಧಿಗಳನ್ನು ಮಾಡಿದಿ. ಹಿಂಗದೆ ಅನಿವಾರ್ಯ ಸಿದ್ಧಿಗಳನ್ನು ಬಂದಿ ಪೇರ್ಮೆ ಲೋಕ ಡಂಗುರ ಮೆಣಸಿ ತನ್ನ ಬಗೆ ನಾರೈದಿದೆ ತೋರದೆಯ ಸುಖ ತೋರುದು. ನಮ್ಗೆ ಸುಖ ಇಲ್ಲ. ಶಾಂತಿ ಸಮಾಧಾನ ನಮಗ್ ಬೇಕಾಗಿತ್ತಂದ್ರೆ ನಾವು ಯಾರಿದ್ದೇವೆ ಅನ್ನೋ ಅಜ್ಞಾನವನ್ನು ಕಳ್ಕೊ. ಇವೆಲ್ಲ ದುಃಖಕ್ಕೆ ಕಾರಣ ಅಜ್ಞಾನ. ದುಃಖಶ ಮೂಲಂ ಕಿಂ ಅಜ್ಞಾನಂ. ಅದ್ರ ಬಗ್ಗೆ, ತನ್ನ ಬಗ್ಗೆ ತಾನು ಯಾರಿದ್ದೇನೋ ತಿಳ್ಕೊಂಡಾಗ ಅಜ್ಞಾನ ನಾಶ ಆಗ್ತದೆ. ಈ ಅಜ್ಞಾನವನ್ನು ನಿವಾರಣೆ ಮಾಡ್ಕೊಳ್ಳೋ ಸಂಬಂಧ ನಾವು ಪ್ರಯತ್ನ ಮಾಡಬೇಕಾಗೈತಿ. ಅಧ್ಯಾತ್ಮದ ವ್ಯವಸಾಯ ಎಲ್ಲ ಅದ ಅಜ್ಞಾನವನ್ನು ಕಳ್ಕೊಳಿತದೆ, ಸುಜ್ಞಾನವನ್ನು ಮಾಡ್ಕೊಳಿತ. ಇದನ್ನ ಬಿಟ್ಟು ಬಾಕಿದೆಲ್ಲ ಕೆಲಸ ಏನ್ ಮಾಡಿದೇನೆ ಅವನ್ನೆಲ್ಲ ತಪ್ಪು ತಿಳುವಳಿಕೆ ಒಳಗ. ಎಲ್ಲದ ನೀನ ತಿಳ್ಕೊಂಡು ಜಗತ್ ವ್ಯವಹಾರ ಎಲ್ಲ ತಪ್ಪು ತಿಳುವಳಿಕೆ ಒಳಗದ. ಸರಿಯಾದ ತಿಳುವಳಿಕೆ ಒಳಗೆ ಇದು ವ್ಯವಹಾರ ಇಲ್ಲ. ಇಂದ್ರಿಯಗಳ ವ್ಯಾಪಾರ ಏನದ ನೋಡ್ರಿ, ಮನುಷ್ಯನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ. ಇದು ತಪ್ಪು ತಿಳುವಳಿಕೆ ಒಳಗದ. ಅಧ್ಯಾಸದೊಳಗೆ ಅದು ವ್ಯವಹಾರ. ಅಧ್ಯಾಸ ಮೂಲೋ ಈ ವ್ಯವಹಾರ ತಮೀತಂ ಅವಿಧ್ಯಾಖ್ಯಂ. ಎಲ್ಲವೂ ತಪ್ಪು ತಿಳುವಳಿಕೆ ಒಳಗದ. ಈ ತೋರಿ ಅಡಿಗೆ ಹೋಗು ವ್ಯವಹಾರದಿಂದ ನಿನಗೆ ಏನು ಲಾಭದ? ಇದ್ಕಿದ್ದಂಗೆ ಇರ್ತಾವ. ನಂಗೆ ಒಂದು ಅಣು ಸಹಿತ ಇದ್ದಕ್ಕಿದ್ದಂಗೆ ಇರುವುದಿಲ್ಲ. ಕ್ಷಣಕ್ಕನ ಬದಲಾವಣೆ ಆಗ್ತದೆ. ಕ್ಷಣಶಃ ಪರಿವರ್ತತೆ ಅಂತ. ಈ ಬದಲಾವಣೆ ಆಗುವಂತಹ ಏನದಾವಲ್ಲ ದೃಶ್ಯ ವ್ಯವಹಾರ, ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಇದನ್ನ ಅವಲಂಬಿಸಿಕೊಂಡು ಸುಖ ಶಾಂತಿ ಹೊಂದಬೇಕಂತ ಹೊಂಟೀವಿ ನಾವು. ಸುಖ ಬದಲಾವಣೆ ಆಗುವುದಲ್ಲ ಅದು. ಇವೆಲ್ಲ ದೃಶ್ಯ ಪದಾರ್ಥಗಳೆಲ್ಲ ಬದಲಾವಣೆ ಆಗ್ತವೆ. ಅದಕ್ಕೆ ಇವು ಸುಖರೂಪ ಅಲ್ಲ. ಬದಲಾವಣೆ ಹೊಂದುವಂತದಕ್ಕೆ ಸಂಸಾರ ಅಂತ. ಇದೆಲ್ಲ ದೃಶ್ಯ ವ್ಯವಹಾರ ಎಲ್ಲ ಇದು ಸಂಸಾರ. ಸಂಸರತಿ ಇತಿ ಸಂಸಾರ. ಬದಲಾವಣೆ ಆಗುವಂಥದ್ದೆಲ್ಲ ಸಂಸಾರ. ಬದಲಾಗದೆ ಇದ್ದದ್ದ ನಿನ್ನ ಸ್ವರೂಪ. ಏಕರೂಪೇಣ ಅವಸ್ಥಿತ ಇವು ಅರ್ಥ ಸರ ಪರಮಾರ್ಥ. ಅದು ಪರಮಾರ್ಥ ವಸ್ತು. ಬದಲಾಗದೆ ಒಂದೇ ರೂಪವಾಗಿರ್ತಕ್ಕಂತಹ ಇರು ಏನದ, ಅದು ಪರಮಾರ್ಥ ವಸ್ತು. ಅದ ನೀನಿದ್ದಿ. ಆ ಜ್ಞಾನವನ್ನು ಮಾಡ್ಕೋ. ಅದ ನೀನು. ಅದಕ್ಕೆ ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದರೆ ಮನುಜ. ಬದಲಾಗದೆ ಇದ್ದಂತ ವಸ್ತು ನೀನದಿ. ಈ ಶರೀರಾದಿಗಳು ಬದಲಾವಣೆ ಆಗ್ತವೆ. ನಿನ್ನೆ ಹಂಗಿಲ್ಲ ಇವತ್ತು ಶರೀರ. ಯಾಕ್ರಿ? ಇವತ್ತಿನಂಗೆ ನಾಳೆ ಇರೋದಿಲ್ಲ. ಇನ್ನೊಂದು ತಾಸು ಬಿಟ್ಟಿರೋದು. ಇಷ್ಟ ಮುಟ್ಟ ಹೆಂಗಿತ್ತು ನೋಡ್ರಿ. ಈಗ
ಈಗ ಮಾತಾಡಿ ಬಂದೇನು ನೋಡ್ರಿ ಹಂಗಾದ್ರೆ ಹೋದ ಬರೀ ಬದಲಾವಣೆ ಆಗುವ ಎಲ್ಲ ವ್ಯವಹಾರ ಜಗತ್ ಜಗದ ನಿಯಮ ದೃಶ್ಯದ ನಿಯಮ ಇದು ಬದಲಾವಣೆ ಆಗುವುದು ಹಿಂಗೆ ಇರ್ತಾನೆ ಅಂತ ಹೇಳಿದೆ ನೀವು ಯಾಕ್ರಿ ಹಿಂಗೆ ಇರ್ತಾನೆ ದಿಮಾಗ್ ಮಾಡಕ್ ಸೌಕರ್ಯಕ್ಕೆ ಹಿಂಗೆ ಇರ್ತೈತಿ ಅಂತೇಳಿ ಯಾಕ್ರಿ ಶರೀರ ಹಿಂಗೆ ಇರ್ತದೆ ಅಂತ ಹೇಳಿ ಗಟ್ಟಿಮುಟ್ಟಾಗಿ ಹಿಂಗೆ ಇರ್ತದೆ ಅಂತ ಹೇಳಿ ಯಾವ್ದಾದ್ರು ರೋಗ ರುಜಿನ ತುತ್ತ ಆಗ್ಬೋದು ಮುಪ್ಪಾಗಿ ಹೋಗ್ತದೆ ನಾನು ಮರ್ಯಾದೆ ಹಿಂಗೆ ಸಿಗ್ತೈತೆ ಅಂತ ತಿಳ್ಕೊಂಡು ಒಂದು ಕಾಲದೊಳಗೆ ಮಾನ ಮರ್ಯಾದೆ ಹೊಂದಿದ್ದು ಒಂದು ಕಾಲದೊಳಗೆ ಯಾರು ದಾನ ಮಾಡಲಿಲ್ಲ ಅದಿಲ್ಲ ಯಾರು ಮಹತ್ವ ಕೊಡ್ಲಿಲ್ಲ ಅದು ಏ ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡ್ರಿ ಹೆಂಗ ಮೂರು ಲೋಕದ ಗಂಡ ಅನಿಸ್ಕೊಂಡಿದ್ದ ಅರ್ಜುನ ದನ ಕೈ ಹುಡುಗರು ಬಿಡೋದು ಹಿಂದಾಗೆ ಒಂದು ಟೈಮ್ನಾಗ ಏನ್ ನೋಡೋದು ಯಾಕ್ರಿ ಇಂಥವೆಲ್ಲ ಇದು ನೋಡೋದು ಟೈಮ್ ಹೇಳಕ್ ಬರೋದು ಹಿಂಗೆ ನನಗೆ ಗೌರವ ಮಾನ ಮರ್ಯಾದೆ ಹಿಂಗೆ ಇದನ್ನ ಅವಲಂಬನೆ ಕೂಡುವ ಇದರಿಂದ ನಿರಾಶೆ ಹಾಕಿ ಎಂದೂ ಇದನ್ನ ಅವಲಂಬನೆ ಮಾಡಕ್ ಹೋಗ್ಬೇಡ ಮೂರ್ಖರು ಇದನ್ನ ಅವಲಂಬನೆ ಮಾಡ್ಕೊಂಡು ಸುಖವಂತನೆ ಅಂತ ಇದನ್ನ ಅವಲಂಬಿಸ್ಕೊಂಡು ಸುಖವಂತನೆ ಅನ್ನೋರೆಲ್ಲರೂ ಮೂರ್ಖರು ನನ್ನ ಮನಿ ನನ್ನ ಬದುಕು ಬಾಳೆ ಹೆಂಡ್ರು ಮಕ್ಕಳು ಹಿಂಗೆ ಇರ್ತಾರಂತೀವಿ ಎಷ್ಟು ಪ್ರೀತಿ ಮಾಡ್ತಾರಂತ ನಾಳೆ ನಿನಗೆ ಅವ ಗಂಟ್ಲು ಕಾಣ ತೀವಿ ಅಮ್ಮವ್ನ ಇಟ್ಕೊಂಡು ಮಕ್ಕಳನ್ನ ನೀನು ಗಂಟ್ಲು ಕಾಣ ಅದು ಈ ಶರೀರನ ಅತಿ ವ್ಯಾಮೋಹ ಮಾಡ್ಕೊಂಡು ಕೂತ ಮತ್ತೆ ನಾಳಿದು ವಿಕಾರಾಗಿ ನಾಶ ಅಯ್ಯೋ ಒಳ್ಳೆ ಇದನ್ನ ಇದು ಮಾಡಿ ಬಟ್ ಇವೇನ್ ಹಚ್ಬೋದು ಅದಕ್ಕೆ ನಂಬದಿರು ನೆಚ್ಚದಿರು ಎದನ್ನೂ ನಂಬಕ್ ಹೋಗಬೇಡ ಈ ದೃಶ್ಯದೊಳಗಿನ ಶರೀರ ಮೊದಲು ಮಾಡ್ಕೊಂಡು ಈ ತೋರಿಕೆ ಒಳಗಿಂದ ಎದನ್ನೂ ನಂಬೇಡ ಬದಲಾವಣೆ ಆಗೋದು ಬದಲಾಗದೇ ಇದ್ದಿರು ಆತ್ಮನ ನಾನು ಆತ್ಮವಿಶ್ವಾಸ ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇರಲಿ ಬದಲಾಗದೇ ಇದ್ದಂಥ ವಸ್ತುನ ನೀನದಿ ನಿಮ್ಮನ್ನ ನೀವು ನಂಬ್ರಿ ಯಾರನ್ನು ನಂಬಕ್ ಹೋಗ್ಬೇಡ ನೀವೇ ಆ ದೇವರಿದ್ದೀರಿ ದೇವ್ರನ್ನ ನಮ್ಮ ನೀನು ಗಣ್ಯವಾಗಿ ಇದ್ದದ ದೇವ್ರ ಅಲ್ಲದು ಅದನ್ನ ನಂಬಕ್ ಹೋಗ್ಬೇಡ ನೀನ ಆತ್ಮನ ನಿನ್ನ ಬಿಟ್ಟು ದೇವ್ರಿಲ್ಲ ನಿನ್ನ ನೀ ನಂಬು ನಿನ್ನ ನಂಬಿದ್ರೆ ನೀನು ಸುಖದಿಂದ ಇರ್ತೀನಿ ಅನ್ಯದನ್ನ ಅದನ್ನು ನಂಬಕ್ ಹೋಗ್ಬೇಡ ನೀನು ಗಣ್ಯವಾಗಿದ್ದದ್ದೆಲ್ಲ ಅದು ನಾಶ ಆಗ್ತದೆ ನೀನು ಎಂದೂ ನಾಶ ಆಗ್ಲಿ ಅಂತ ವಸ್ತು ಇನ್ನೊಂದಕ್ಕೆ ಅಸ್ತಿತ್ವ ಇಲ್ಲ ಅವು ನಿನ್ನ ಆಧಾರ ಮೇಲೆಲ್ಲ ತೋರ್ತಾವ ಅವೇ ನಿನ್ಗೆ ಸುಖ ಕೊಡ್ತಾವ ನೀನ ಸುಖ ಸ್ವರೂಪ ಇದ್ದಿ ಅದಕ್ಕೆ ನಿನ್ನ ನಿಜವನ್ನು ನೀ ತಿಳ್ಕೋ ಅಂದ ನಿಜವಾಗಿ ಆನಂದದ ವಿಚಾರ ನಮಗೆ ಹೊಡಿಬೇಕಾರ ಬಹುಜನ್ಮದ ಪುಣ್ಯದ ಜೋರಿದ್ರೆ ಮಾತ್ರ ಹೊಡಿತದ ಇಲ್ಲ ಅಂದ್ರೆ ಹೊಡಿದ ಪುಣ್ಯವಿಲ್ಲದವರಿಗೆ ಎಂತೂ ದೂರ ಕೊಡುದು ಬಹುಜನ್ಮದ ಪುಣ್ಯ ರಾಶಿ ಕೂಡಿ ಬಂದಾಗ ಈ ವಿಚಾರ ನಮ್ಗೆ ಹೊಡಿತದೆ ಇಲ್ಲ ಅಂದ್ರೆ ಹೊಡಿದ ರೊಕ್ಕಿದ್ದಾಗ ಪೇಟೆ ಸಾಮಾನು ಸಿಗ್ತಾವ ಎಲ್ಲ ಪುಣ್ಯ ಜೋರಿದ್ರೆ ಎಲ್ಲ ಇದು ಸಿಗ್ತದೆ ಪುಣ್ಯವಂತರು ಪುಣ್ಯ ಇಲ್ಲದೆ ಬರೋದು ದೊರೀತಲ್ಲ ತನಗೆ ಪ್ರಿಯವಾದ ವಸ್ತು ಇದ್ರೆ ಪ್ರಾಣ ಕೊಡ್ಲಿಕ್ಕೆ ತಯಾರಾಗ್ತಾನೆ ಹಂಗೆ ನಿಜವಾಗಿ ತನಗೆ ಇದು ಅಧ್ಯಾತ್ಮ ಬೇಕಾಗಿತ್ತು ಅಂದ್ರೆ ಕಾಲು ಹಿಡಿದ ಕಟ್ಟಿ ಕಲ್ಲಿಗೆ ಪಡೆದ್ರು ಅಲ್ಲಿಂದ ಬಿಟ್ಕೊಟ್ಟು ಹೋಗುದು ನಾವು ಈ ಕಾರ್ಯ ವಿಘ್ನ ಬಂದಂದ್ರೆ ಇದನ್ನು ಬಿಡಬಾರ್ದು ಪ್ರಾಣ ಹೋಗ್ತಕ್ಕಂದ್ರು ಆ ಸ್ಥಾನವನ್ನು ಬಿಡಬಾರ್ದು ಇಲ್ಲಿ ನಮ್ಗೆ ಸರಿಯಾದ ಮಾರ್ಗದರ್ಶನ ಸಿಗ್ತದ ಅದನ್ನು ಬಿಟ್ಟು ಮತ್ತೆ ಇಲ್ಲಿ ಹೋಗ್ಬಾರ್ದು ಇಲ್ಲಿ ಸಿಗೋದಿಲ್ಲ ಜಗತ್ತೆಲ್ಲ ಅಡ್ಡಾಡ್ಬೇಡಿ ಇಂಥ ಸರಿಯಾದ ಮಾರ್ಗದರ್ಶನ ಏನೋ ಈ ನಾಡಿನ ಈ ಭಾಗದ ಜನರ ಪುಣ್ಯ ಅಂತ ಹೇಳ್ತಿರಪ್ಪ ಜನ್ಮ ಜನ್ಮಾಂತರದ ಬಾಳೆ ನೆನಪೈತೇನ ನಿನಗೆ ಬೇಕಾದದ್ದು ಏನಾರು ಕೊಟ್ಟೈತೇನ ಅದು ಜನ್ಮ ಜನ್ಮಾಂತರ ಬಾಳೆನ ನೀನು ಸುಖ ಕೊಟ್ಟಿಲ್ಲ ಇದು ಒಂದು ಜನ್ಮದ ಬಾಳೆ ಏನು ಸುಖ ಕೊಡ್ತೈತಿ
ಇದನ್ನ ನಮಗೊಂಡ್ಕೊತಿ ನಂಬಬೇಡ. ಏ ಇದು ಯಾರಿಗೂ ಸುಖ ಶಾಂತಿಯನ್ನು ಕೊಟ್ಟಿಲ್ಲ, ಕೊಡುದು ಇಲ್ಲ. ನಾವು ನಾಳೆ ಸಿಗ್ತೈತಿ ನಾಳೆ ಸಿಗ್ತೈತಿ, ಎಷ್ಟೋ ನಾಳೆಗಳಾದವು, ದಿನಗಳು ಕಳೆದವು, ತಿಂಗಳುಗಳು ಆದವು, ವರ್ಷಗಳು ಆದವು, ಜನ್ಮಗಳೂ ಆದವು. ದಿನಮಪಿ ರಜನಿ ಸಾಯಂ ಪ್ರಾತಃ ಶಶಿರ ವಸಂತವು ಪುನರಾಯಾತ ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪಿ ನ ಮುಂಚೆತ್ತಾಶಾಪಾಯು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಎಲ್ಲೋ ಮೂರ್ಖ, ಇದು ಸುಖ ಸಿಗ್ತೈತಿ ಕೊಡ್ತೈತಿ ಅಂತ ಬಾಯಿ ತಕ್ಕೊಂಡು ಕೂತಿಯಲ್ಲೋ. ನಾಳೆ ಕೊಡ್ತೈತಿ ನಾಳೆ ಕೊಡ್ತೈತಿ, ದಿನಗಳು ತಿಂಗಳುಗಳು ವರ್ಷಗಳು ಗತಿಸಿದವು, ಶರೀರ ಮುಪ್ಪಾಗಾಕ ಬಂತಿ, ಸುಖ ಹೊಂದಿದ್ದೇನೆ. ಹೋಗಿ ಮುದುಕ್ಯಾರ ಹೋಗಿ ಕೇಳ್ರಿ, ಬಹಳ ದಿನ ಬದುಕಿದವ್ರದಲ್ಲ, ಎಲ್ಲಾ ನಮೂನಿ ಕಂತ್ರಾಟ ಮಾಡಿ ಯಾಕ್ರಿ ಸುಖ ಹೊಂದಬೇಕಂತ ಬಾಳೆದ ವ್ಯವಹಾರ ಮಾಡಿ ಬಾಳೆದ ಆಟ ಹೂಡಿ ಸುಖ ಹೊಂದಬೇಕಂತ ಪ್ರಯತ್ನ ಮಾಡಿದವ್ರು ಇರ್ತಾರಲ್ಲ, ಹೋಗಿ ಕೇಳ್ರಿ ಅವ್ರು, ನೀವು ಸುಖ ಹೊಂದಿದ್ರಿ. ಎಲ್ಲಿ ಸುಖ ಇಲ್ಲೋ, ಎಲ್ಲಿ ಸುಖನೋ, ಮತ್ತೆ ಎಲ್ಲಿ ಐತೆ ಅದು ಸುಖ? ಅದನ್ನ ವಿಚಾರ ಮಾಡಾಕ ಪುರುಷೋತ್ ಸಿಗಲಿಲ್ಲ, ಬ್ಯಾಟ್ ಹೋತಲ್ಲ. ಸುಖ ಹೊಂದಾಕ ವೇಳೆ ನಾವು ಕೊಡ್ಲಿಲ್ಲ ಅಂದ್ರೆ ಸುಖ ಹೊಂದುದು ಯಾವಾಗ? ನಿನಗ ಕೊಡುವುದು ಯಾವಾಗ? ನೀ ಮಾಡುದು ಯಾವಾಗ? ಸುಖದ ನೆನಪು ಮಾಡಾಕ ನಿನಗ ವೇಳೆ ಸಿಗ್ಲಿಲ್ಲ ಅಂದ್ರೆ ಪುರುಷೋತ್ತ ಇಲ್ರಿ. ಅದು ಬಡಬಡ್ಕೊಂಡು ಮಾಡಿ ವಿಷಯದ ಆಶಯ ಅದು ಬೇಕಾಗ್ತದೆ. ಅವು ಇದ್ರೆ ಸುಖ ಹೊಂತೇನಿ ಅಂತ ಭ್ರಮ ಆಗೈತಿ ನಿಮಗೆ. ಈ ವಿಷಯ ವಸ್ತುಗಳನ್ನ ದೊರಕಿಸ್ಕೊಂಡು ನಾವು ಗಳಿಸಿ ಸುಖ ಹೊಂದ್ಬೇಕನ್ನೋದು ಭ್ರಾಂತಿ ಆಗೈತಿ. ನೀ ಎಷ್ಟು ಗಳಿಸಿದ್ರು, ಅವ್ನು ಎಷ್ಟು ಭೋಗ ಮಾಡಿದ್ರು ಸುದ ಅದರಿಂದ ತೃಪ್ತಿ ಇಲ್ಲ. ಏನ್ ಅಪಾಪಿ ಬೆಳ್ಕೊಂಡು ಹೋಗ್ತೈತೆ. ಭೋಗಿ ಇಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸಿದವ್ರು ಜಗತ್ತಿನೊಳಗೆ ಯಾರದಾರೆ? ಬೆಂಕಿಯನ್ನು ಹಾಸ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗ. ಅದರಿಂದ ತೃಪ್ತಿ ಇಲ್ಲ. ತೃಪ್ತಿ ಅದರಿಂದ ಆಕೈತಿ, ನಿಜವಾದದ್ದನ್ನು ತಿಳ್ಕೊಂಡಾಗ ಜ್ಞಾನದಿಂದ ತೃಪ್ತಿ ಆಗ್ತದೆ. ಜ್ಞಾನಾಮೃತೇನ ತತ್ತಶ್ಯ ಯೋಗಿನ ಕರ್ತವ್ಯವನ್ನು ವಿದ್ಯತೆ ಅಂತ. ತನ್ನನ್ನು ತಿಳ್ಕೊಂಡಾಗ ನಾನು ಯಾರಿದ್ದೇನೆ, ನಾನು ಸುಖ ಸ್ವರೂಪ ಇದ್ದೇನೆ ಅನ್ನುವಂತಹ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡಾಗ ಮಾತ್ರ ಅವಾಗ ತೃಪ್ತಿ ಆಗ್ತದೆ. ತೃಪ್ತಿ ಆದ್ಮ್ಯಾಗ ನಾವು ಏನಾರ ಮಾಡ್ಬೇಕನ್ನೋದು ಉಳಿದು, ಇಚ್ಛೆನ ಉಳಿದಿಲ್ಲಲ್ಲ. ಎಲ್ಲಿ ತನಕ ಇಚ್ಛೆ ಕಾಮ ಬಯಕೆಗಳದಾವ ಅಲ್ಲಿ ತನಕ ಮಾಡ್ಬೇಕನ್ನೋದು ಕರ್ಮಗಳನ್ನು ಮಾಡ್ತಾನೆ. ಕಾಮ ಇದ್ದಲ್ಲಿ ಕರ್ಮ, ಕಾಮನ ಇರ್ಲಿಲ್ಲ ಅಂದ್ರೆ, ಬಯಕೆನ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಎದ್ರ ಸಂಬಂಧ ಮಾಡೋದು? ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ, ನಾವು ಏನೂ ಮಾಡ್ಲಿಕ್ಕೆ ಹೋಗುದು. ಮಾಡೋ ಕೆಲಸ ಏನು? ಅದು ಕರ್ಮದ ಫಲ ಅಲ್ಲ. ಸುಖ ಶಾಂತಿ ಅನ್ನುವಂಥದ್ದು ಯಾವುದೇ ಕರ್ಮದ ಫಲ ಅಲ್ಲ. ಅದಕ್ಕೆ ಕರ್ಮವನ್ನು ಮಾಡುವಂತ ಯಾವ ಮಹಾತ್ಮನೂ ಹೇಳಿಲ್ಲ. ಕರ್ಮದಿಂದನ ನಿನಗೆ ಮತ್ತು ದುಃಖನ ಜನ್ಮಾಂತ ತಿರುಗ್ಲಿಕ್ಕೆ ಹಸ್ತದ ಕರ್ಮ. ಅದು ಯಾಕೆ ಮಾಡ್ತಾನೆ? ಅದರ ಕಾಮನೆಗಳು, ವಿಷಯ ವಸ್ತುಗಳ ಪ್ರಾಪ್ತಿಗಾಗಿ ಕರ್ಮಗಳನ್ನು ಮಾಡ್ತಾನೆ. ವಿಷಯ ವಸ್ತುಗಳು ಸುಖ ಕೊಡ್ತಾವ ಅನ್ನೋ ತಪ್ಪು ತಿಳುವಳಿಕೆಯಿಂದ, ಅವು ಇದ್ರೆ ನಾ ಸುಖದಿಂದ ಇರ್ತೇನೆ ಅನ್ನೋ ತಪ್ಪು ತಿಳುವಳಿಕೆಯಿಂದ ಕರ್ಮಗಳನ್ನು ಮಾಡ್ತಾನೆ. ಆ ವಿಷಯಗಳನ್ನು ಗಳಿಸ್ತಾನೆ. ವಿಷಯಗಳನ್ನು ಗಳಿಸಿದಂಗೆ ನಿನಗೆ ಸಮಾಧಾನ ಶಾಂತಿ ಹೆಚ್ಚಾಗೈತೆ, ಏನು ಕಡಿಮೆ ಕೊಂತ ಹೆಂಗ ನೀವು ವಿಷಯ ಸಂಗ್ರಹ ಮಾಡ್ಕೊಂತ ಹೆಂಗ ಸಮಾಧಾನ ಇಲ್ಲ. ವಿಷಯಗಳನ್ನ ಅವಲಂಬಿಸಿಕೊಂಡ ಜರ ಸುಖ ಇದ್ದಿದ್ರೆ ನಿದ್ರೆಯೊಳಗೆ ಯಾವ ವಿಷಯ ವಸ್ತುಗಳು ಇಲ್ಲ ಅಲ್ಲಿ ಸುಖದ ಅನುಭವ ಆಗಬಾರ್ದಾಗಿತ್ತು. ಎಚ್ಚರಿಕೆಯೊಳಗೆ ಎಲ್ಲಾ ವಿಷಯ ವಸ್ತುಗಳು ಅದಾವ, ಇಲ್ಲಿ ದುಃಖ ಆಗಬಾರ್ದಾಗಿತ್ತು. ಅಲ್ಲಿ ಯಾವ ಇಲ್ಲ, ಭೋಗ ವಸ್ತುಗಳು ಯಾವುದ? ಉಣ್ಣು ಇಲ್ಲ, ತಿನ್ನೂ ಇಲ್ಲ, ನೋಡೂ ಇಲ್ಲ, ಮೂಸು ನೋಡೂ ಇಲ್ಲ, ಮುಟ್ಟೂ ಇಲ್ಲ. ಯಾವ ಇಂದ್ರಿಯ ವಿಷಯ ಸಂಪರ್ಕ ಭೋಗ ಇಲ್ಲ. ಅಲ್ಲಿ ನಿದ್ದೆ ಎತ್ತಿದಾಗ ಐತೆನ ಮತ್ತಲ್ಲಿ ಅಲ್ಲಿ ಆನಂದದ ಅನುಭವ ಆಕೈತೋ ಏನು ಸಂಕಟ ಆಕೈತೋ? ಅಲ್ಲಿ ಆರಾಮ್ ಇದ್ವಿ, ಏನು ಸಂಕಟದಾಗ ಇದ್ವಿ ಅಲ್ಲಿ? ಮತ್ ಏನು ಇಲ್ಲ, ಹೆಂಗಿದ್ವಿ? ಏನು ಇಲ್ಲೇ ಇಲ್ಲ. ಅಲ್ಲಿ ಏನ್ ತಿಲ್ಲ, ಗಾಂಡಿಲ್ಲ, ಮಕ್ಕಳು ಮರಿಲ್ಲ, ತಿನ್ನುವುದಿಲ್ಲ, ನೋಡೋದಿಲ್ಲ, ಮೋಸ ನೋಡೋದಿಲ್ಲ, ಮುಟ್ಟೋದಿಲ್ಲ. ಹೆಂಗಿದ್ದೆ ಅಲ್ಲಿ ಅಂದ್ರೆ ಯಾವ ಭೋಗ ವಸ್ತುಗಳ ಸಂಬಂಧ ಇಲ್ಲಲ್ಲಿ ನಾವು ಆರಾಮ್ 5-6 ತಾಸು ಗಟ್ಟಲೆ ಯಾಕ್ರೆ ಅಖಂಡ ಆನಂದದ ಭಾವವಾಗಿ. ಇನ್ನು ಎಚ್ಚರಿಕೆ ಒಳಗ ಹಗಲಿ 12 ತಾಸು ವಿದ್ಯೆ ಆಡಿದ್ರು ಸುಖ ಶಾಂತಿ ಇಲ್ಲ. ಧನುವನ ಏಟು ಗಳಿಸಿದ್ರು ಇನ್ನೂ ಹೊಳೆಯುವಲ್ಲ ನಮ್ಗೆ. ಮತ್ತು ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಅದಿದ್ರೆ ಸುಖ ಸಿಗ್ತೈತೆ.
ನೀ ಕಲ್ಪಿಸ್ಕೊಂಡ್ ಕೂತಿ ಅವು ಸುಖ ಆಯ್ತಾವ. ಅಲ್ಲಿ ಹೆಂಡತಿರೇ ಇರ್ತೈತೆ ಇದ್ರು ಸುಖ ತೋರುದು. ಎಲ್ಲಿದ್ದನ ಏನೇನಾರ ಭಾವಿಸ್ಕೊಂಡು ಕೂತ್ರೆ ಎಲ್ಲಿ ಸುಖ? ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನವನ್ನಿಲ್ಲದವಗೆ ಇರದಯ ಸುಖ ಇರೋದು. ಬೇರೆ ಬೇರೆ ಅದು ಭಾವಿಸ್ಕೊಂಡಂಗಿಲ್ಲ ನಾವು. ನಾವು ವಿಷಯ ವಸ್ತುಗಳಲ್ಲಿ ಐತಿ ಅಂತ ಭಾವಿಸ್ಕೊಂಡು ಕೂತೇವಿ. ನೀ ಭಾವಿಸ್ಕೊಂಡಂಗಿಲ್ಲ ಅದು. ಅದು ಪುರುಷ ತಂತ್ರ ಅಲ್ಲ, ವಸ್ತು ತಂತ್ರದ. ಭಾವನೆಗಳನ್ನೆಲ್ಲ ಕೈ ಬಿಟ್ಟಾಗ ಭಾವ ಕಲ್ಪನೆ ಬಣ್ಣ ಬಳಿದು ಹೋಗಿ ಅನ್ನ ಮನುಷ್ಯನಾಗಿರ್ತಕ್ಕಂಥ ಕಲ್ಪನಾ ರಹಿತ ಆದ ಕಲ್ಪನೆಗಳನ್ನೆಲ್ಲ ಕೈ ಬಿಟ್ಟಾಗ ಕಲ್ಪನಾ ರಹಿತ ಸ್ಥಿತಿಯೊಳಗೆ ನಿನ್ನೊಳಗೆ ಐತಿ ಅನ್ನೋದು ಅನುಭವ. ಇದನ್ನ ಅನುಸಂಧಾನ ಮಾಡೋದನ್ನ ಧ್ಯಾನ, ಇದೇ ಪೂಜೆ. ಪೂಜೆ ಕೊಡುವುದು, ಧ್ಯಾನ ಕೊಡುವುದು ಅಂದ್ರೆ ಏನು? ಈ ಮನುಷ್ಯನೊಳಗಿನ ಎಲ್ಲ ಕಲ್ಪನೆಗಳನ್ನ ತೆಗೆದುಹಾಕೋದು. ಕಲ್ಪನೆಗಳಿಂದ ಅದು ಮುಸುಕಾಗಿದೆ. ಕಲ್ಪನೆಗಳಿಂದ ಆವರಣ ಹೊಂದಿದಂತ ಅರಿವು ಇರುವ ಆನಂದ ಕಲ್ಪನೆಗಳನ್ನ ಸರಿಸಿದ ಕೂಡಲೇ ಸ್ಪಷ್ಟವಾಗಿ ಅದು ಅನುಭವ ಕೊಡ್ತದೆ. ಕಲ್ಪನೆಗಳನ್ನ ಸರಿಸುವ ಪ್ರಯತ್ನ ಮಾಡೋದನ್ನ ಧ್ಯಾನ. ಧ್ಯಾನ ಕೊಡುವುದಂದ್ರೆ ಏನ್ ಕೆಲಸ? ಅಲ್ಲಿ ಏನು ನಮ್ಮ ಕೆಲಸ? ಈ ಮನಸ್ಸಿನಾಗಿನ ಎಲ್ಲ ಕಲ್ಪನೆಗಳನ್ನು ತೆಗೆದ ಯಾವುದೇ ತರದ ಕಲ್ಪನೆಗಳಿಗೆ ಅವಕಾಶ ಕೊಡದಂಗ ಕಲ್ಪನಾರಹಿತ ಸ್ಥಿತಿಯೊಳಗೆ ಮನಸ್ಸನ್ನು ನಿಲ್ಲಿಸೋದನ್ನ ಧ್ಯಾನ. ಇದ ಶ್ರೇಷ್ಠ ಮಟ್ಟದ ಪೂಜೆ. ಇದು ಬರ್ಬೇಕಾದ್ರೆ ಮೊದಲು ಸಾಮಾನ್ಯ ಪೂಜೆ ಅಂದ್ರೆ ಜೀವಿಗಳಿಗೆ ಪೀಡಾ ಕೊಡೋದು ಬಿಡು, ಅವ್ರಿಗೆ ಸಂತೋಷ ಆಗುವಂಗ ನಡ್ಕೋ, ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಯಾವ ಜೀವಿಗೂ ನೋವಾಗದಂಗೆ ನಡ್ಕೋ. ಇದು ಸಾಮಾನ್ಯ. ಇದನ್ನು ಮಾಡಿದಾಗ ಇದು ವಿಶೇಷವಾದಂತಹ ಪೂಜೆ. ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡ್ಲಿಕ್ಕೆ ಹೆಚ್ಚು ಹೆಚ್ಚು ನಾವು ಕಲ್ಪನಾರಹಿತ ಸ್ಥಿತಿಯೊಳಗೆ ಮನಸ್ಸನ್ನು ನಿಲ್ಲಿಸೋ ಅಭ್ಯಾಸ ಕೂಡ್ಬೇಕು. ಕಲ್ಪನಾರಹಿತ ಸ್ಥಿತಿಯೊಳಗೆ ಎಷ್ಟೊತ್ತನ ಕೂಡ್ತೀವಿ ಅವಾಗ ಆನಂದದ ಅನುಭೂತಿ ಆಗ್ತದೆ. ಕಲ್ಪನಾರಹಿತ ಸ್ಥಿತಿಯೊಳಗೆ ಆ ಅನುಭವದ ಸ್ವಾದ ಒಮ್ಮೆ ಹೆಚ್ಚಂದ್ರೆ ಇತ್ತಾಗ ಬರಾಕವಲ್ಲಿ ಅಂತೀನಿ. ಒಮ್ಮೆ ನೋಡ್ಯಾರ ನೋಡ್ರಿ ಅಂತ ಹೇಳಿದ್ರು. ಮತ್ತು ಈ ಜಗತ್ತಿನ ವ್ಯವಹಾರ ಏನೇನು ಕಲ್ಪಿಸ್ಕೊಂಡು ಸುಖವನ್ನು ಕಲ್ಪನಾ ದನಿತೈತಿಲ್ಲ. ಮಾಡಿ ಕಲ್ಪನಾ ಮಾಡಿ ದನಿತಿ. ಮುಂಜೆ ಎತ್ತರ ಆಗ್ಲಿ ಹಂಗ ಕಲ್ಪನಾ ಚಾಲು ಆದ. ನಿದ್ದೆ ಹತ್ತ ಮಟ್ಟ ಹಂಗ ಕಲ್ಪಿಸ್ಕೊಂಡು ಏನೇನು ಮಾಡಿ ನಿದ್ದೆ ಹತ್ತಿದಾಗ ಎಲ್ಲ ಕಲ್ಪನಾ ಅಡಿಗ್ಯಾವಲ್ಲಿ. ಅಲ್ಲಿ ಅಡಿಗ್ಯಾವು ಅಷ್ಟೇ ಆರಾಮ ಇರ್ತದೆ. ತಾತ್ಪೂರ್ತಿಕ ನಾಶ ಆಗ್ಬೇಕು ವಾಸನೆಗಳ ಮೂಲಕ. ಇವನ್ನೆಲ್ಲ ಭೋಗ ವಸ್ತುಗಳು ಸುಖ ಕೊಡ್ತಾವಂತ ಇವ್ರ ಕಲ್ಪನಾ ಹಂಗ ಮಾಡೇ ಮಾಡ್ತಾರೆ. ನಿದ್ದೆ ಹತ್ತ ಮಟ್ಟ ರೂಪದಿಂದ ಸುಖ, ಗಾಯನದಿಂದ ಸುಖ, ವಾಸನೆಯಿಂದ ಸುಖ, ರುಚಿಯಿಂದ ಸುಖ, ಸ್ಪರ್ಶದಿಂದ ಸುಖ. ಇವು ಕಲ್ಪನೆ ವಿಷಯ ವಸ್ತುಗಳ ಕಲ್ಪನಾ ಏನದಾವಲ್ಲ ಇವುಗಳ ಬೆನ್ನ ಹತ್ತಿ ದುಃಖ ಪಡ್ಲಿಕ್ಕೆ ಇದು ಹೊಡೆಯುವಲ್ದು. ನಮ್ಗೆ ಎಲ್ಲಿ ತನಕ ನಾವು ಸ್ವತಃ ವಿಚಾರ ಮಾಡೋದಿಲ್ಲ ಇದ್ರ ಬಗ್ಗೆ, ಅಲ್ಲಿ ತನಕ ನಮ್ಗೆ ಇದು ಹೊಡೆಯುತ್ತೆ. ಸ್ವತಃ ವಿಚಾರ ಅದ, ಮಾನವನಲ್ಲಿ ವಿವೇಕ ಪ್ರಜ್ಞೆ ಅದ. ವಿಚಾರ ಮಾಡಿ ನೋಡ್, ಯಾವ ವಿಚಾರ ಮಾಡಿ ನೋಡ್ಕೋತಾನ ಈ ವ್ಯವಹಾರ ಎಲ್ಲ ದುಃಖ ರೂಪಿ ಅದ. ವಿಷಯದಿಂದ ಸಂಪರ್ಕ ಭೋಗ ವ್ಯವಹಾರ ಎಲ್ಲ ಇದು ಯಾರಿಗೂ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಇಷ್ಟು ದಿನ ನಾವು ಮಾಡ್ಕೊತ ಬಂದೀವಿ, ಇದರಿಂದ ಏನೂ ಸಿಕ್ಕಿಲ್ಲ ಅಂತ ಎಲ್ಲೋ ಒಬ್ಬ ವಿಚಾರವಂತ ಹೊಳೆದು ನಾವು ಒಳಗೆ ಇದನ್ನೆಲ್ಲ ಕಲ್ಪನಾರಹಿತ ಸ್ಥಿತಿಯೊಳಗೆ ಇದ್ರ ಮ್ಯಾಗಿನ ಆಸಕ್ತಿಯನ್ನೆಲ್ಲ ತೆಗೆದುಹಾಕಿ, ವಿಷಯದ ಆಸಕ್ತಿಯನ್ನೆಲ್ಲ ತೆಗೆದುಹಾಕಿ ಅಂತರ್ಮುಖ ವೃತ್ತಿಯೊಳಗೆ ತನ್ನಲ್ಲಿ ಇದ್ದಂಥ ಆನಂದದ ಅನುಭವವನ್ನು ಮಾಡ್ಕೊಂಡು ನಾವು ಸುಖಿ ಆಗ್ತದೆ. ಅದಕ್ಕೆ ಅದ್ರ ಬಗ್ಗೆ ಅಂತರ್ಮುಖಿ ಆಗ್ಬೇಕು. ಬಹಿರ್ಮುಖ ವೃತ್ತಿ ಉದಾಸೀನ ಇದ್ರಾಗ ಆಸಕ್ತಿ ಇಲ್ಲಿ ತನಕ ಇರ್ತೈತೆ, ಅಲ್ಲಿ ತನಕ ನಮ್ಗೆ ದುಃಖ ಹೋಗುದಿಲ್ಲ. ಬಾಳೆದಿಂದ ಸುಖ ಹೊಂತಿನ ಮರ್ತ್ಬೇಡಿ, ಎಂದೂ ಆಗುದಿಲ್ಲ. ಬೇಕಾದಷ್ಟು ಜನ್ಮ ಹುಟ್ಟಿ ಬನ್ನಿ, ಯಾರಿಗೂ ಆಗಿಲ್ಲ. ಗಂಡೇ ಇಲ್ಲ ನಾವು ಮಾತ್ರ ಇಲ್ಲಿವರೆಗೆ ಬಾಳೆ ಮಾಡಿ ಸುಖ ಹೊಂದಿದವಲ್ಲ. ಬಹಳಷ್ಟು ಯಾಕ್ರಿ ಗಳಿಸಿದವ್ರ ಎಲ್ಲಾ ತರದ ಅನುಕೂಲ ಮಾಡ್ಕೊಂಡವ್ರು. ರಾಜಾರಾಣಿ ಅಂದ್ರೆ ಎಲ್ಲಾ ತರದ ಸೌಲಭ್ಯ ಇದ್ದವ್ರು, ಅನುಕೂಲತೆ ಇದ್ದವ್ರು ಸುಖ ಹೊಂದ್ಯಾರ. ಯಾರ ರಾಜಾರಾಣಿ ಸುಖ ಹೊಂದ್ಯಾರ? ಯಾರಿಗೂ ಆಗಿಲ್ಲ, ಆಗೋದೂ ಇಲ್ಲ. ಅದನ್ನು ಅವಲಂಬಿಸಿಕೊಂಡಿಲ್ಲ. ಅದು ಸುಖ ಶಾಂತಿ ಏನನ್ನೂ ಅವಲಂಬಿಸಿಕೊಂಡಿಲ್ಲ. ಬಾಹ್ಯ ಜಗತ್ತಿನ ಇದನ್ನ ಯಾವ ವಸ್ತುಗಳನ್ನು ಅದು ಅವಲಂಬಿಸಿಕೊಂಡಿಲ್ಲ. ಆನಂದವನ್ನು ಮರಿಲಿಕ್ಕೆ ಆಗೈತೇನು? ಅದನ್ನ ಮರ್ತಿದ್ರೆ ಯಾರೂ ಅದನ್ನು ಬೇಡ್ತಿದ್ದಿಲ್ಲ. ನೋಡಂಗಾರೆ ಮರ್ತದ್ದನ್ನು ಬೇಡ, ಗೊತ್ತಿಲ್ಲದನ್ನು ಬೇಡ, ಅದನ್ನ
ಬೇಡ್ತಿ ಅಂದ್ರೆ ಪ್ರತಿಯೊಂದು ಜೀವಿ ಆನಂದವನ್ನು ನಾವು ಬೇಡ್ತೇವೆ ಒಂದು ಬೆಳಕು ಅದು ಬರ್ತದೆ. ಯಾವಾಗ ಗೊತ್ತಾಗೈತೆ ಅನ್ನೋದನ್ನ ನಾವು ಅದನ್ನ ಮಾಡ್ತೇವೆ. ಎಲ್ಲಿ ಗೊತ್ತಾಗೈತೆ ಅದು ನಮ್ಗೆ? ಮೊಟ್ಟ ಮೊದಲಿಗೆ ಇವು ಇದ್ದು ಅನ್ನಂಗ ಇವುಗಳ ಮುಖಾಂತರ ಗೊತ್ತಾಗೈತೆ ಮೊದಲ. ವಿಷಯ ವಸ್ತುಗಳ ಮುಖಾಂತರ ಅದು ಗೊತ್ತಾಗೈತೆ. ವಿಷಯ ವಸ್ತುಗಳು ಇಲ್ಲದಾಗ ಅನ್ಯ ಭಾವ ಏನೂ ಇಲ್ಲದಾಗ ಆನಂದ ಬರ್ತದೆ. ಎಲ್ಲಿಯೋ ಒಬ್ಬ ಇದನ್ನು ವಿಚಾರ ಮಾಡಿ ಅನ್ಯ ಭಾವನೆಗಳನ್ನೆಲ್ಲ ತೆಗೆದುಹಾಕಿ ಆನಂದದ ಭಾವದೊಳಗೆ ಇರ್ಲಿಕ್ಕೆ ಪ್ರಯತ್ನ. ನಿಮ್ಮ ಯೋಜನಾದಿಗಳ ಗುರಿ ಎಲ್ಲ ಎದರ ದಶಿಂದ ಅದಾವ? ಸುಖ ಹೊಂದುವ ಸಂಬಂಧದವಿಲ್ಲ. ಉದ್ದೇಶ ಎಲ್ಲರಿಗೂ ಸುಖ ಹೊಂದಬೇಕು ಅನ್ನೋದು. ಯಾವುದೇ ಮನುಷ್ಯ ಯಾವುದೇ ಪ್ರಯೋಜನ ಇಲ್ಲ ಯಾವ ಕೆಲಸನೂ ಮಾಡಕ್ ಹೋಗುದು. ಅವ್ನು ಏನ್ ಅದನ್ನ ಮಾಡ್ತಾನೆ ಅನ್ಬೇಕು, ಅದರಿಂದ ನನಗೆ ಲಾಭ ಅದ, ಯಾವ ಲಾಭ ಸಿಗೋದು ಲಾಭ ಅದ ಅನ್ನಿಸುತ್ತೆ ಮುಂದೆ ಅದನ್ನ ಮಾಡ್ತಿರ್ತಾರೆ. ಅದನ್ನ ವಿಚಾರ ಮಾಡೋದಿಲ್ಲ. ಇದನ್ನ ಮಾಡ್ಕೊತ ಬಂದು ಇದರಿಂದ ಏನು ಲಾಭ ಆಯ್ತು ನಮ್ಗೆ, ಮುಂಜೆಯಿಂದ ಸಂಜೆ ಮಠ ನಾವು ಮಾಡಿದ ವ್ಯವಹಾರ ಏನದಲ್ಲ ಇದರಿಂದ ಏನು ಲಾಭ ಆಯ್ತು ಅಂತ ವಿಚಾರವಂತ ಅವ್ನು ಲೆಕ್ಕ ಹಾಕ್ತಾನೆ. ವ್ಯಾಪಾರಸ್ಥ ಅವ್ ಮಾಡಿದ ಇದನ್ನ ವ್ಯಾಪಾರದ ಇದನ್ನ ಲಾಭ ಹಾನಿ ಶಿಲ್ಕ ತೆಗಿತಾನೆ, ಅದಕ್ಕೆ ಲೆಕ್ಕ ತೆಗಿತಾನೆ. ಶಿಲ್ಕ ಎಷ್ಟು ಹೊಡಿತಿ, ಅದು ಹಾಕಿದ ಬಂಡವಾಳ ಅದಕ್ಕಿಂತ ಹೆಚ್ಚಿಗೆ ಬಂತು ಏನ ಅದು ಕಡಿಮೆ ಆಯ್ತು ನೋಡ್. ನಾವು ಹಾಕಿದ ಬಂಡವಾಳಕ್ಕಿಂತ ಏನಾರ ಲಾಭ ಆದ್ರೆ ಅದನ್ನ ಮುಂದೆ ವ್ಯಾಪಾರ ಮಾಡ್ತಾನ. ಅದನ್ನ ಮಾಡ್ಲಿಲ್ಲ ಅಂದ್ರೆ ಒಂದ್ ದಿನ ಬಿಟ್ಟು 2 ದಿನ ಬಿಟ್ಟು 3 ದಿನ ಬಿಟ್ಟು ನೋಡಿ ಅದನ್ನ ಕೈ ಬಿಡ್ತಾನಿಲ್ಲ. ಹಂಗ ನಾವು ಮಾಡುವ ವ್ಯಾಪಾರ ಮುಂಜೆಯಿಂದ ಸಂಜೆ ಮಟ್ಟ ಮಾಡ್ತೇವೆ. ಆಯಾ ಇಂದ್ರಿಯ ಸಂಪರ್ಕ ವಿಷಯ ಸಂಪರ್ಕ ಹೋಗೋದು ವ್ಯಾಪಾರ ನಿದ್ದೆ ಹತ್ತುವರೆಗೂ ಮಾಡ್ತೇವಿಲ್ಲ. ಎಚ್ಚರಾದೆ ನಿದ್ದೆ ಹತ್ತುವರೆಗೂ ಈ ವ್ಯಾಪಾರಗಳನ್ನು ಮಾಡಿ ಇದರಿಂದ ಸುಖದ ಲಾಭ ಎಷ್ಟಾತು ಅನ್ನೋದನ್ನ ವಿಚಾರ ಮಾಡ್ತೇವೆ. ಎಲ್ಲಾ ನಮೂನಿ ಮಾಡಿದೆ, ಎಲ್ಲಾ ನಮೂನಿ ಇಂದ್ರಿಯಗಳಿಂದ ಎಲ್ಲಾ ನಮೂನಿ ವ್ಯಾಪಾರ ಅಗದಿ ಸಡ್ಲು ಬಿಡ್ಲಂಗ್ ಮಾಡಿದ್ದೇನೆ. ಅದರಿಂದ ಲಾಭ ಏನಾತು ಅಂತ ಎಲ್ಲಿ ಒಬ್ಬ ವಿಚಾರವಂತ ಮಾಡ್ತಾನೆ. ಆ ವಿಚಾರ ಲಾಭ ಆಗ್ಲಿಲ್ಲ ಅಂದ್ರೆ ಆ ವ್ಯಾಪಾರ ಬಂದ್ ಮಾಡ್ತಾನೆ. ದಿವಾಳಿ ತೆಗೆದಕೈತಿ ಬ್ಯಾಡಿದಂತ ನಾವು ಕಣ್ಣು ಮುಚ್ಚ ಅದಕ್ಕೆ ಕಲ್ಪನಾ ಇಲ್ಲೇ ಅದನ್ನ ಮಾಡಾಕ್ತೇವೆ. ಇದನ್ನ ಸಿಕ್ಕೈತಿ ಮುಂದೆ ಸಿಗ್ತೈತಿ ಮುಂದೆ ಸಿಗ್ತೈತಿ ಸಿಕ್ಕೈತೇನೆ ಮುದುಕಾಗುವವರೆಗೂ ಮಾಡಿದಿ ಈ ವ್ಯಾಪಾರ. ಹಾಗೆ ಶರೀರ ಇನ್ನ ಇದಾಗೈತಿ ಆದ್ರೂ ಅದನ್ನ ಅದ್ರಾಗ ಸುಖ ಸಿಗ್ತೈತಿ ನೀವು ಬುದ್ಧಿ ಹೋಗುವಲ್ಲ. ಇನ್ನ ಹನಿಕೆ ಆಗ್ಬೇಕಂತಿ ವಯಸ್ಸಾದ್ರೂ ಸಹಿತ. ಯಾಕ್ರಿ? ಶರೀರ ಜೀರ್ಣ ಐತಿ, ಆಶಾ ತರುಣ ಐತಿ, ಇನ್ನ ವ್ಯಾಪಾರದಾಗ ಸುಖ ಸಿಗ್ತೈತಿ ಅನ್ನೋ ಬುದ್ಧಿ ಯಾಕ್ರಿ ಹೋಗೋದು? ಕುನಿಗ್ ಹೋಗಕ್ ಕುಂತ ಯಾಕ್ರಿ? ಆದ್ರೂ ಹೋಗಲ್ಲ. ಅದ್ರಾಗ ಇಲ್ಲ ಅನ್ನೋದು ಬಳಿ ಬಂದು ಅದ್ರ ಪುಣ್ಯ ನಿಮ್ದಂತ. ವಿಚಾರ ಮಾಡ್ಕೊಂತ ಇದ್ರ ಹೊಳಿತೈತಿ. ಇಂತಹ ಸಂಘ ವಿಚಾರವಂತರ ಸಂಘ ಮಾಡಿದಾಗ ಇದ್ರ ಹಕ್ಕಿಕತೆ ಗೊತ್ತಾಕತಿ. ನಾವು ಮುಂಜಾನೆ ಸಂಜೆ ಮಠ ಮಾಡೋದ್ರ ಹಕ್ಕಿಕತೆ ಏನಪ್ಪಾ ಇದ್ರೊಳಗೆ, ಯಾಕೆ ದುಡಿಬೇಕು ಇದಕ್ಕೆ ಅಂತ ಮಾಡೋದೆಲ್ಲ ವ್ಯರ್ಥ ಅನಿಸ್ತದೆ. ಇದಕ್ಕಾಗಿ ಮಾಡೋ ಪ್ರಯತ್ನ ಎಲ್ಲ ನಿರರ್ಥಕ ಶ್ರಮ ಇದು ಅಂತ. ಇದರಿಂದ ಏನು ಲಾಭ ಇಲ್ಲ. ನಾವು ಬೇಕಾದ ಮತ್ತು ಧನವನ್ನ ಕೊಡ್ತೈತಿ ಅಂದಿಂದ ವಿಚಾರವಂತ ಮಾಡೋ ದುಡಿದೆಲ್ಲ ವ್ಯರ್ಥದ ನಿರರ್ಥಕದ ಶ್ರಮ ಇದು. ನಾವು ಮಾಡ್ಲಿಕ್ಕೆ ಹೋಗುತ್ತೆ ವಿಚಾರವಂತ ಬಂದ್ ಮಾಡ್ತಾನೆ ವ್ಯಾಪಾರ. ಅವ್ ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ತಾನೆ. ಇದು ಬೇಕಾಕಸ್ತೈತಿ ನಮಗೆ, ಇದು ನಮ್ಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ ಅಂತ ತಿಳ್ಕೊಂಡು ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ತನ್ನೊಳಗತ ಆನಂದದ ಅನುಭವವನ್ನು ಮಾಡ್ತಾನೆ. ಆತ್ಮಲಾಭ ತನ್ಯ ಲಾಭೋ ವಿದ್ಯತೆ. ತನ್ನಿಂದಲೇ ತನಗೆ ಲಾಭ ಹೊತ್ತು ಇನ್ನೊಂದು ಯಾವ ವಸ್ತುವಿನಿಂದಲೂ ನಮಗೆ ಯಾವ ವ್ಯಕ್ತಿಯಿಂದಲೂ ಅದು ಲಾಭ ಇಲ್ಲ. ತಾನೆ ತನ್ನೋಳು ತನ್ನ ನಿಜವನ್ನು ನೋಡಲು ಪರಮಾನಂದ ಚಿದಖಂಡ ರೂಪಣೆ. ವ್ಯಾಪಾರ ಮಾಡೋದು ಬಂದ್ಬಿಟ್ಟು ತನ್ನೊಳಗ ತಾನು ನೋಡ್ಕೊ. ತನ್ನೊಳಗ ತಾನು ನೋಡ್ಕೊಳಿಕ್ಕೆ ಯಾವ ಇಂದ್ರಿಯಗಳ ವ್ಯಾಪಾರ ಬೇಕಾಗಿಲ್ಲ, ಮನುಷ್ಯನ ವ್ಯಾಪಾರ ಬೇಕಾಗಿಲ್ಲ. ಇವನ್ನೆಲ್ಲ ಬಂದ್ ಮಾಡಿದಾಗ ತನ್ನೊಳಗ ತಾನು ನೋಡ್ಕೊಳ್ಬೇಕು. ಅಂತರ್ಮುಖಿ ಆಗ್ಬೇಕಾದ್ರೆ ಬಹಿರ್ಮುಖ ವೃತ್ತಿ ವ್ಯವಹಾರ ಎಲ್ಲ ಬಂದ್ ಆಗ. ಹೊರಗಿನ ವ್ಯಾಪಾರ ಎಲ್ಲ ಬಂದ್ ಮಾಡಿದಾಗ ಒಳಗೆ ನೋಡ್ಕೊಳ್ಳಿ. ನೀತ್ ಸುಧಾ ಆಗ್ತದಲ್ಲ ಯಾಕ್ರಿ? ಹೊರಗೆ ಏನಾರು ಮಾಡ್ಕೋತ ಕೂತು ನೀತಿ ಸುಧಾ ಆಗ್ತದೆ. ಮಾಡೋದೆಲ್ಲ ಕೈ ಬಿಟ್ಟ ನೀತಿ ಮಾಡಕ್ ಬರ್ತದೆ. ಸಾಕಪ್ಪ ಇನ್ನ ನೀತಿ ಎಲ್ಲ ಬ್ಯಾಸರ ಆದಾಗ ಆನಂದದ ಅನುಭವ ಮಾಡಕ್. ಹಂಗೆ ಈ ವ್ಯಾಪಾರ ಎಲ್ಲ ಬ್ಯಾಸರ ಆಗ್ತಾರೆ. ಬ್ಯಾಸರ ಆಗೈತೆ ನಮ್ಗೆ. ವಯಸ್ಸು ಆದ್ರೂ ಇನ್ನ ಬ್ಯಾಸರ ಆಗಬಲ್ಲ. ಎಷ್ಟೊಂದು ಅದ್ರೊಳಗೆ ವ್ಯಾಮೋಹ. ಯಾಕ್ರಿ? ಎಷ್ಟು ಜನ್ಮಗಳನ್ನ ತಗೊಂಡತ್ತಿದಂಗೆ ಈ ಆಶಾ ಬಹಳ ಬಲಾಢ್ಯವಾದದ್ದು. ಆಶಾ ಬಲವತಿ ರಾಜನ್ ಭಯಂಕರವಾದ ಬಲಾಢ್ಯವಾದಂಥದ್ದು.
ಒಂದು ವ್ಯಾಮೋಹ ಹುಟ್ಟಿಕೊಳ್ಳುತ್ತೆ. ಬೇಕಾದಂತ ಅನಿಸದ ಅವನು ಮತ್ತು ತೀರ್ಲಿಕ್ಕೆ ವಿಷಯದ ಆಶೆ ಎಲ್ಲಾ ದುಃಖಕ್ಕೆ ಕಾರಣದ ಅದನ್ನು ನಾಶ ಮಾಡ್ಕೋಬೇಕಂದ್ರೆ ವಿಚಾರವಂತರ ಸಂಘ ಯಾವಾಗ ಸತ್ಸಂಗದೊಳಗೆ ತೊಡಗಬೇಕು. ಅಂದಾಗ ಏನಾರ ಇದು ಹೊಳಿತದ. ಇದು ಗಾಳಿ ಬಿಡಂಗಿಲ್ಲ ಅಂದೇನು ಬರೇ ಅಂತ ವಿಷಯ ಬಿಡ್ಕರ ಸಂಘ ಮುಂಜಾನೆ ಸಂಜೆ ಮಟ್ಟ ಬರೇ ಅಂತವ್ರದ ಸಂಬಂಧ ಅದ ಸುದ್ದಿ ಅದ್ರಾಗ ಕಾಲಕಳೆ ಜಡ ಬುದ್ಧಿ ಜಡ ಸಂಘ ಬಿಡದೆ ಮಾಡುವ ತರ್ಕ ಎಂತೊರಿವನು ತನಗಿನ್ನೆಂತೊರಿವನು ದಂತು ಕಾಲಕ್ಕೂ ಪುರವೇರಿ ಗುರು ಶಂಭುಲಿಂಗ ಅಂತ. ದಂತು ಕಾಮನ ನಾಶ ಮಾಡುವಂತ ಈ ಜ್ಞಾನ ಎಂದ ಆಗ್ಬೇಕು ನಮ್ಗೆ. ಇಂತಹ ಜಡ ಬುದ್ಧಿ ಜಡ ಸಂಘದಿಂದ ಆಗುದಿಲ್ಲ. ಅದಕ್ಕೆ ಅಂತಹ ಸಂಘ ಮಾಡಬೇಕಾಗುತ್ತೆ. ಅಂತಹ ವಿಚಾರವಂತರ ಅನುಭವಿಗಳ ಸಂಘ ಯಾರು ಅದನ್ನು ನಾಶ ಮಾಡಿಕೊಂಡಿರ್ತಾರೆ, ಯಾರು ತಮ್ಮ ತಾವು ಆನಂದದ ಅನುಭವವನ್ನು ಮಾಡ್ಕೊಂಡಿರ್ತಾರೆ, ಬ್ರಹ್ಮನಿಷ್ಠ ಅನುಭವಿಗಳು ಯಾರಿರ್ತಾರೆ ಅವ್ರ ಸಂಘ ಮಾಡಿ. ಅದಕ್ಕೆ ಸತ್ಸಂಗ ಅಂತ. ಸತ್ಸಂಗ ಅಂದ್ರೆ ಪುರಾಣ ಹೇಳೋರ ಸಂಘ ಅಲ್ಲ, ಕೀರ್ತನ ಹೇಳೋರ ಸಂಘ ಅಲ್ಲ. ಯಾಕ್ರಿ? ಪುಸ್ತಕ ಪಂಡಿತರ ಸಂಘ ಅಲ್ಲ. ಬಹಳಷ್ಟು ಪಾಂಡಿತ್ಯವನ್ನು ಪಡೆದ ಜ್ಞಾನ ಆಗಿರ್ಬೋದು ಜ್ಞಾನಿಗಳ ಸಂಘ. ಅಂಥವ್ರು ಕೂಡ ಒಡನಾಡು ಅಂದ್ರೆ ನಿನಗೆ ಲಾಭ ಸಿಗುವುದು ಕಠಿಣದ. ಜ್ಞಾನಿ ತ್ರೈಲೋಕ್ಯ ದುರ್ಲಭ. ಈ ಜಗತ್ತಿನೊಳಗೆ ಅಂತವ್ರ ಸಂಘ ಮಾಡ್ಬೇಕು, ಅಂತವ್ರು ದುರ್ಲಭ. ಶಾಸ್ತ್ರ ಹೇಳೋರು ಕೇಳೋರು ಬಹಳ ಮಂದಿ ಸಿಗ್ತಾರೆ. ಆದ್ರೆ ಜ್ಞಾನಿಗಳು ಸಮಾಜ ಸ್ಥಿತಿ ಹೊಂದಿದಂತ ಮಹಾತ್ಮರು ಏನಾರ ಸಿಗ್ತಾರೆ. ಅಂತವರ ಸಂಘದಿಂದ ನಿನಗೆ ದೊಡ್ಡ ಲಾಭ. ನೀ ಏನೂ ಮಾಡೋದು ಬೇಕಾಗಿಲ್ಲ. ಅಂತವರ ಸಂಘ ಸಿಕ್ಕರೆ ಸಾಕು. ಬ್ರಹ್ಮಜ್ಞಾನವನ್ನು ಮಾಡ್ಕೊಳ್ಳಿಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಅವ ಏನೂ ಮಾಡುವ ಅವಶ್ಯಕತೆ ಇಲ್ಲ. ಅವರ ಸಹವಾಸವೇ ಸಾಕು. ಅಂಥ ಒಂದು ದೊಡ್ಡ ಲಾಭ ಆಗ್ತದೆ ಸಂಪರ್ಕದಿಂದ. ಮಹಾತ್ಮರ ಸಂಪರ್ಕ. ಬರೀ ಶರೀರ ಚರಿತಾರ್ಥಕ್ಕೋಸ್ಕರ ಅಷ್ಟ ಮಾನವ ತನ್ನ ಬುದ್ಧಿಯನ್ನು ಉಪಯೋಗ ಮಾಡ್ಕೊಂಡ್ರೆ ಪಶು ಪಕ್ಷಿಗಳಿಗೂ ಇವನಿಗೂ ಏನು ಭೇದ? ಅವು ಹೊಟ್ಟೆ ಸಂಬಂಧ ಅವು ವ್ಯವಹಾರ ಮಾಡ್ತಾವ. ಅದ್ರ ಸಂಬಂಧ ಅಷ್ಟ ಮಾಡ್ತಾವಿಲ್ಲ. ಅವು ಹೆಚ್ಚಿಂದ ಏನೋ ಅವಕ್ಕೂ ಇದೇ ಗೊತ್ತಿರೋದು. ಬರೀ ದುಡಿದು ತಿನ್ನೋದು ಬದಲಿ ಮತ್ತೇನದು ವಿಷಯದ ಸಂಪರ್ಕ ಭೋಗ ಮಾಡೋದು. ಅವು ಮಾಡ್ತಾವ, ನೀನು ಮಾಡ್ತೀವಿ. ಅವಕ್ಕೂ ನಿನಗೂ ಏನಂತಿರೋದು? ದ್ವಿಪಾದ ಪಶುವ ಮನುಷ್ಯ ರೂಪೇಣ ಮೃಗಶ್ಚರಂತಿ. ಇದು ಎರಡು ಕಾಲಿನ ಪಶುವಿನ ಮನುಷ್ಯ ಅಂತ ಹೆಂಗ್ ನೋಡ್ಬೇಕು. ಇದು ಹಿತ ಆಯ್ತು ಏನು ಐತೈತು ಅನ್ನೋ ವಿಚಾರ ಮಾಡುವಂತ ಸಾಮರ್ಥ್ಯ ಇದ್ರೆ ನೀನು ಮನುಷ್ಯ ಅನಿಸ್ಬೇಕು. ಮನುಷ್ಯತ್ವ ಅಂದ್ರೆ ಅದಕ್ಕಂತ ಮನುಷ್ಯತ್ವನ ಇಲ್ಲ ನಿನ್ನ. ಪಶುತ್ವವನ್ನು ಕಳ್ಕೊಂಡ ನಿಜವಾದ ಸ್ಥಿತಿಯನ್ನು ಹೊಂದೋದು ಮನುಷ್ಯತ್ವ ಅಂತ. ಆಹಾರ ನಿದ್ರಾ ಮೈಥುನ ವ್ಯವಹಾರದಾಗ ಸುಖ ಇಲ್ಲ. ನಿಜವಾದ ಸುಖ ನನ್ನಲ್ಲಿ ಐತೆ ಅನ್ನುವಂಥ ವಿವೇಕ ಅವನಲ್ಲಿ ಜಾಗೃತ ಆಕೈತೆ ಅವಾಗ ಮನುಷ್ಯ. ಇನ್ನೊಬ್ಬರಿಗೆ ಕೆಡಕ್ ಮಾಡಿದ್ರೆ ನನಗ ಬರ್ತೈತಿ. ಯಾರಿಗೂ ಕೆಡಕ್ ಮಾರ್ದಂಗ ನಾವು ಬಾಳೆ ಮಾಡ್ಬೇಕು, ನೀತಿವಂತನಾಗಿ ಬಾಳ್ಬೇಕು ನಾವು ಮನುಷ್ಯ. ಅದೈತೆ ನಮ್ಮ ವಿಷಯದ ಆಶಾಸ ಕೆಡಕ್ ಮಾಡ್ತೀವಿ. ಅದು ನಮಗೆ ಸಿಕ್ಕ ಸಾಕು ಸ್ವಾರ್ಥ. ನಿನ್ನ ಏನ್ ಮಾಡ್ತೈತಿ? ಏನು ಸ್ಥಿತಿಗೆ ಹೋಯ್ತು? ಪಾಪಗಳನ್ನು ಮಾಡ್ಲಿಕ್ಕೆ ಹಸ್ತ. ಪಾಪ ಪ್ರಜ್ಞೆ ಐತೆ ನಿನಗೆ ಮನುಷ್ಯ. ಅದ ಇನ್ನೊಬ್ಬರಿಗೆ ಕೆಡಕ್ ಮಾಡಿದ್ರೆ ನನಗ ಬರ್ತೈತೆ ಅನ್ನೋ ಪ್ರಜ್ಞೆ ಐತೆ ಅವಾಗ ಮನುಷ್ಯ ಅಂತಾರೆ. ಎತ್ ಬಂದಿದ್ರಿ ಮನುಷ್ಯರನ್ನೋರು. ಅವೇನ್ ದನ ಪಶುಗಳ್ರಿ. ಅವೇನ್ ಯಾರನ್ನಾರ ಹಾಲು ಬಂದು ಅವೇನ್ ಅವ್ರ ಇದೇ ಇರೋದು ಪಾಪ ಪ್ರಜ್ಞೆ ಇರುದಿಲ್ಲ. ಅವು ತಮ್ಮ ವಿಷಯ ದುರ್ಗುಷಗುಷಲ್ಲ ಮಾಡ್ತಿರ್ತ. ಇನ್ನು ಹಂಗೆ ಪಶುವಿನ ಅದೇ. ನಿನಗೂ ಅದಕ್ಕೂ ಏನು ಅದಕ್ಕಿಂತ ತೋತೀನಿ. ಪಶುವಿಗಿಂತ ತೋತದೆ. ಪಶು ಪಕ್ಷಿಗಳಿಗೂ ಭೇದದ. ಮಾನವ ತಾನು ಕಲ್ಪಿಸ್ಕೊಂಡು ಕರ್ಮಕ್ಕಾಗಿ ಇನ್ನೊಬ್ಬರಿಗೆ ಪೀಡಾ ಕೊಡ್ತಾನ. ಆದ್ರೆ ಪಶು ಪಕ್ಷಿಗಳು ಮಾನವನಂತೆ ಕಲ್ಪಿಸ್ಕೊಂಡು ಯಾರಿಗೂ ಪೀಡಾ ಕೊಡುದಿಲ್ಲ. ನೀವು ಕಲ್ಪಿಸ್ಕೊಂಡು ಯೋಜನಾದಿಗಳಿಂದ ಏನು ಲಾಭ ಇಲ್ಲ ನೋಡ್ರಿ. ನಿಮ್ಮ ಕಲ್ಪನಾ ಎಲ್ಲಾ ಪುರುಷ ತಂತ್ರ.
ಇಷ್ಟೆಲ್ಲ ಯೋಜನಾದಿಗಳನ್ನು ಮಾಡಿ ಎಲ್ಲರಿಗೂ ಶಾಂತಿ ಪೂರೈಸ್ತೀರಿ ನೀವು? ಶಾರೀರಿಕ ಕೊರತೆಗಳನ್ನು ಪೂರೈಸ್ಲಿಕ್ಕಾಗೈತೇನು? ನಿಮ್ಮ ಯೋಜನಾದಿಗಳೆಲ್ಲ ಅವಾಸ್ತವಿಕತೆ ಒಳಗದ ನಡೆದಾವು ಏನು ವಾಸ್ತವಿಕತೆ ಒಳಗ ನಡೆದಾವ? ಕೊರತೆ ಪೂರೈಸ್ಕೊಂಡು ಶರೀರ ಬಿಟ್ಟಾರ ಯಾರ್ದಾರ ಹೇಳಿ? ಕೊರತೆ ಪೂರೈಸ್ಕೊಳಕಾಗೈತೇನೆ? ಮತ್ತು ಕೊರತೆನ ಮತ್ತೆ ಅದನ್ನ ಪಡ್ಕೊಳಕ್ ಮತ್ತೆ ಹುಟ್ಟಿಟ್ಟು ಬರುದು, ಸಮಾಧಾನ ಇಲ್ಲ, ತೃಪ್ತಿನ ಇಲ್ಲ. ಸಾಮಾನು ಪುರವಠೆ ಆದ್ರೆ ಶಾಂತಿ ಇರ್ತೈತೆ ಅನ್ನೋದು ಬರಬ್ಬರಿನೋ ತಪ್ಪು, ನೀವು ನೋಡ್ಕೊಳ್ಳಿ. ಯಾರ್ಯಾರಿಗೆ ಏನೇನು ಯಾವ ಸಾಮಾನು ಬೇಕು ಅವನ್ನೆಲ್ಲ ಒದಗಿಸ್ತೇವೆ, ಹೌದಿಲ್ಲ? ಆರಾಮ್ ಇರ್ತೀರೇನ? ತೃಪ್ತಿಯಿಂದ ಇರ್ತೀರೇನ? ಏನೇನ್ ಬೇಕಂತ ಅದನ್ನೆಲ್ಲ ಕೊಡ್ತೇವೆ ನೋಡ, ಅನುಕೂಲ ಮಾಡಿಕೊಡ್ತೇವೆ. ಎಷ್ಟು ಬೇಕಷ್ಟು ಆಯುಷ್ಯ ತಗೊಂಡಿ ಬೇಕಾದ್ರೆ ಒಂದು ನೋಡೋಣ ಸುಖ ಅದರಿಂದ. ಎಂಥ ಬೇಕಂತ ವಿಷಯ ತಗೋ, ಸಮಾಧಾನ ಶಾಂತಿಯನ್ನು ಒಂದು ನೋಡು. ತಿನ್ನೋದು ಬೇಕು, ನೋಡೋದು ಬೇಕು, ಮೋಷ ನೋಡೋದು ಬೇಕು, ಮುಟ್ಟೋದು ಬೇಕು, ಎಲ್ಲಾ ವಿಷಯ ವಸ್ತುಗಳು ಹೌದು ಹೌದು ಅನ್ನುವಂಥವು ಯಾಕ್ರಿ ನಿನಗೆ ಅನುಕೂಲ ಮಾಡಿಕೊಡ್ತೀವಿ. ಆರಾಮಿರು ನೋಡು. ಬ್ಯಾಸರಾತ್ ನನಗೆ ಅನ್ಬೇಡ, ಹೌದಿಲ್ಲ? ಯಾರ್ರಿ ನನಗ ಬೈಕ್ ಕಾಣಿಸ್ತಾವಿಲ್ಲ? ವಿಷಯದ ಸಂಪರ್ಕ ಹೋಗ, ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನೆರಸನವಿಂತಿದೆಲ್ಲ. ಮೊದಲನೇ ತುತ್ತಿನಲ್ಲಿ ಇದ್ದಂತ ರುಚಿ ಕೊನೆ ತುತ್ತಿ ಕುಡಿತೈತನು? ಬೇಕಾದಂತ ರುಚಿಯಾದ ಪದಾರ್ಥ ಐತನು ಸುಧಾ ಮೊದಲೇ ತುತ್ತಿನಲ್ಲಿ ಇದ್ದಂತ ರುಚಿ ಕೊನೆ ತುತ್ತಿಗೂ ವೈಕ್ ಕಾಣಿಸ್ತದೆ. ಸಾಕಪ್ಪ ಮರ, ಕೈ ಮುಗಿತೀನಿ ಬೇಡ. ಅದರಂತೆ ಎಲ್ಲಾ ಇಂದ್ರಿಯಗಳ ಸಂಪರ್ಕ, ಎಲ್ಲಾ ಇಂದ್ರಿಯಗಳ ಸಂಪರ್ಕ ಹೋಗ ವೈಕ್ ಕಾಣಿಸ್ತತಿಲ್ಲ, ಬ್ಯಾಸರ. ಅವ್ ಸುಖ ಆದ್ರೆ ಬ್ಯಾಸರ ಯಾಕೈತಿ? ಅವನು ಮಾಡಿ 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 ಬ್ಯಾಸರಕ್ಕೆ ಬಂದಿದ್ದದ. ದನು ಆತ್ರಿ, ಬಾಳ ಬ್ಯಾಸರಾಗಿ ಬಂತ್ರಿ. ದನದಿಲ್ಲ, ದನು ವಾಸಬೇಕಾದ್ರೆ ಏನ್ ಮಾಡಿದಿ? ಅವು ಯಾವೂ ಇಲ್ಲದಲ್ಲಿ, ಹೌದಿಲ್ಲ? ಆ ವಿಷಯದ ಸಂಪರ್ಕ ಹೋಗಿಲ್ಲದಲ್ಲಿ ನಿದ್ದಿಗೆ ಮರಿಬಹುದಿಲ್ಲ, ವಿಶ್ರಾಂತಿಗಾಗಿ. ಅವನ್ನ ಮಾಡಿ ಅದನ್ನ ದನು ಕಳ್ಕೋಬೇಕಾಗಿತ್ತು. ಯಾಕ್ರಿ? ಅದನ್ನ ಮಾಡಿ ದನು ಕಳ್ಕೋಬೇಕಿಲ್ಲ. ಸುಖ ಶಾಂತಿ ಬೇಕಾಗಿತ್ತ ಅಂದ್ರೆ ಬ್ಯಾಸರಿಗೆ ಆಗ್ಬಿಡ್ರಿ ಅವು. ಹಾಗೇನ್ ಪೂರ್ತಿ ಕಷ್ಟ. ಮತ್ತ ಅದನ್ನ ಮರಿತೈತಿ, ಮತ್ತ ಅದ್ರ ಬೆಣ್ಣ ಬ್ಯಾಸರಿಗೆ ಕೊಡ್ತಾವ ಅನ್ನೋದು ಗೊತ್ತಿಲ್ಲ, ಮತ್ತು ಅದ್ರ ಬೆಣ್ಣ. ನಿಜವಾಗಿ ಸುಖ ಎಲ್ಲಿತ್ತು ಅನ್ನೋದು ಗೊತ್ತಿಲ್ಲ, ತನ್ನಲ್ಲಿ ತಾ ಆನಂದ ಹೊಂದೇನೆ ಅನ್ನೋದು ಖಬರ್ ಇಲ್ಲ, ಮತ್ತೆ ಅದ್ರ ಮುಖಾಂತರ ಅದ್ರ ಬೆಣ್ಣ. ಅಜ್ಞಾನ ಮತ್ತೆ ಮುಷಿಗ್ಬಿಡ್ತು. ಅಜ್ಞಾನೇನಾವೃತಂ ಜ್ಞಾನಂತೇನ ಎಂತವ, ಎಲ್ಲ ಅಜ್ಞಾನ ಮುಷಿಗ್ಬಿಟ್ಟದ. ಎಲ್ಲ ಜೀವಿಗಳು ಮತ್ತೆ ಅದ್ರ ಮೋಹಕ್ಕೆ ಬಿಟ್ಟು ಅದು ಸುಖ ಕೊಡ್ತೈತಿ ಅಂತ ಅದನ್ನ ತೋರ್ಪಿಸ್ಕೊಳ್ಳೋ ಸಂಬಂಧ ಕರ್ಮಗಳನ್ನು ಮಾಡ್ತೈತಿ, ಮತ್ತೆ ತೇಗ್ತೈತಿ. ಇದು ಹೊಡಿವಲ್ದು ನಮ್ಗೆ. ಎಲ್ಲಿ ತನಕ ಈ ವಿಚಾರ ನಮಗೆ ಹೊಡಿದಿಲ್ಲ ಅಲ್ಲಿ ತನಕ ನೀ ಏನು ಸುಡುಗಾಡ ಪೂಜೆ ಹಚ್ಚು, ಭಜನೆ ಹಚ್ಚು, ಸುಡುಗಾಡ ಮಾಡಿ ಯಾ ಕರ್ಮ ಮಾಡಿದ್ರು ನೀನು ಸಂಕಟ ಹೋಗುದು. ಈ ಜ್ಞಾನವನ್ನು ಮಾಡ್ಕೊಳ್ಳದೆ ಹೊರತು ಯಾಕ್ರಿ? ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಮತವಾದಾನಂ ಜ್ಞಾನ ವಿಹೀನ ಸರ್ವ ಮನೇನ ಮುಕ್ತಿರ್ನ ಭವತಿ ಜನ್ಮಶತೇನ. 100 ವರ್ಷ ಅಲ್ಲ, ಕೋಟಿ ವರ್ಷ ಆದ್ರೂ ಸುಧಾ ಇದರಿಂದ ನಿನಗೆ ದುಃಖದಿಂದ ಬಿಡುಗಡೆ ಆಗುವುದು. ಅದಕ್ಕೆ ಈ ತಿಳುವಳಿಕೆಯನ್ನು ಮಾಡ್ಕೊ. ಇದು ಸುಖದಾಯಕ ಐತು ಏನು ದುಃಖದಾಯಕ ಐತು? ನಾವು ಮಾಡುವಂತ ವ್ಯವಹಾರ ಏನು ಮಾಡ್ಲಿಕ್ಕೆ ಹತ್ತೇವಲ್ಲ, ಎತ್ತಾಗೊಂತೀರಿ ನೋಡ್ಕೊ. ಇದು ಸುಖದ ದಾರಿವೇ ಏನು ದುಃಖದ ದಾರಿಯೋ? ಶಿವನೂರಿಗೆ ಹೊಂಟಿರೋ ಏನು ಯಮನೂರಿಗೆ ಹೊಂಟಿರಿ ನೋಡ್ಕೊ. ಎಲ್ಲಿ ತನಕ ನಾವು ಈ ವಿಚಾರಕ್ಕೆ ಮುಖ ಕೊಡೋದಿಲ್ಲ ಅಲ್ಲಿ ತನಕ ಹಿಂಗ ಹೋಗುದು. ಕುಡ್ರ ಬೆಣ್ಣ ಐತಿ ಕುಡ್ರ. ಬೆಳ್ಳಿ ಕೂಡಿ ಹಳ್ಳವನ್ನು ಬಿದ್ದಂತೆ, ಒಳ್ಳೆ ಗುರುವಿನ ಉಪದೇಶವಿಲ್ಲದಿರೆ ಎಲ್ಲಿ ಅದು ಮುಕ್ತಿ ಸರ್ವಜ್ಞ ಅಂತ. ಇಂಥ ಒಳ್ಳೆಯ ವಿಚಾರವಂತರ ಮಾರ್ಗದರ್ಶನ ನಮಗಾಗ್ಲಿಲ್ಲ ಅಂದ್ರೆ, ಆದ್ರೂ ಅದನ್ನು ನಾವು ಉಪಯೋಗ ತಗೊಳ್ಳಿಲ್ಲ ಅಂದ್ರೆ ಎಲ್ಲಿ ಆಗುತ್ತೆ? ಆಗೇತಿಲ್ಲೋ? ಎಲ್ಲ ತರದ ಅನುಭವ ಹೇಳ್ಯಾರಿಲ್ಲೋ, ಮಾಹಿತಿ ಮಾಡಿಕೊಟ್ಟಾರಿಲ್ಲ. ಆದ್ರೂ ಯಾಕೆ ಆಗೋಲ್ದಂದ್ರೆ ಲಾಭ ತಗೊಳ್ಳಿಲ್ಲ. ಬರೀ ವ್ಯಾವಹಾರಿಕ ಸಮಸ್ಯೆಗಳನ್ನ ಅಷ್ಟೇ ಪರಿಹಾರ ಮಾಡ್ಕೊಂಡಿವಿ, ಅದಿಲ್ಲ? ಶರೀರದ ಜಡ್ ಹೋತಿ, ಪಿಸಾಚ್ ಹೋತು, ಅದ್ರ ನಮ್ಗೆಲ್ಲ ಬಡತನ, ಇವು ಕಷ್ಟಗಳ ನಿವಾರಣೆ ಅದು ತೊಂದ್ರೆ ಎಲ್ಲ ಇಷ್ಟೇ ಪರಿಹಾರ ಮಾಡ್ಕೊಂತ ಅದು ಕೈ. ಅದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಅಲ್ಲ, ಮನುಷ್ಯನ ಜನ್ಮದ ಗುರಿ ಅಲ್ಲ. ಇದು ನಾವು ಬಂದ ಉದ್ದೇಶ ಏನದ? ಎಂದೆಂದೂ ಈ ದುಃಖದಿಂದ ನಮ್ಗೆ ಬಳಲಬಾರದು. ನಾವು ಈ ದುಃಖದಿಂದ ನಾವು ಪಾರಾಗಬೇಕು. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿಯಾಗುವಂತಹ ಮಾರ್ಗವನ್ನು ಕಂಡುಕೊಳ್ಬೇಕು.
ಅಂತ ಅವಕಾಶ ಅದ ಇಲ್ಲಿ. ಆ ಲಾಭವನ್ನು ನಾವು ಮಾಡ್ಕೋಬೇಕಾಗಿದೆ. ಅದನ್ನ ಅವರು ಮಾರ್ಗದರ್ಶನ ಮಾಡ್ತಾರೆ. ಪ್ರತಿಯೊಬ್ಬರೂ ನಾವು ಅದನ್ನ ತಿಳ್ಕೊಂಡು ಆ ಸ್ಥಿತಿಯನ್ನು ಪಡ್ಕೊಂಡು ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು. ಇಲ್ಲ ಅಂದ್ರೆ ವ್ಯರ್ಥ ನೋಡ್ರಿ. ಎಲ್ಲಾ ಮಹಾತ್ಮರು ಇದ್ರ ಬಗ್ಗೆ ಇದರಿಂದ ಹಿಂದಕ್ಕೆ ಸರ್ಕೊಂಡ್ರೆ ಇದ್ರಾಗಿಲ್ಲ ಅಂತ ತಿಳಿದು ವಿಚಾರ ಮಾಡಿ, ಅವ್ರು ಎಷ್ಟೊಂದು ಆಳವಾಗಿ ವಿಚಾರ ಮಾಡಿ ಇದರಿಂದ ಹಿಂದೆ ಸರ್ಕೊಂಡ್ರು. ಹಂಗ ನಾವು ವಿಚಾರ ಮಾಡಿ ಇದರಿಂದ ಹಿಂದಕ್ಕೆ ಸರ್ಕೊಳ್ಳೋ ಪ್ರಯತ್ನ ಮಾಡಿ. ಸರ್ಕೊಳ್ಳಿಲ್ಲ ಅಂದ್ರೆ ಹೋಗು. ಯಾಕ್ರಿ? ಸುಖ ಶಾಂತಿ ಬೇಕಾಗಿತ್ತಂದ್ರೆ ಈ ವಿಚಾರದೊಳಗೆ ಬೆರ್ಕೋ. ಯಾಕ್ರಿ? ಅದರಿಂದ ಹಿಂದಕ್ಕೆ ಸರ್ಕೋ. ಯಾಕ್ರಿ? ವಾಲ್ಯ ಅಂದ್ರೆ ಹೋಗೋ ಅಂತ ಹೇಳಬೇಕು. ಐತೆ ಐತಲ್ಲ. ಅಷ್ಟರ ಪುಸ್ತಕ ನಾವು ವ್ಯವಹಾರಿಕ ಸಮಸ್ಯೆ ಮತ್ತು ಬರುವ ನಾವು ಶರೀರ ರೋಗ ಕಳ್ಕೊಂಡ್ವಿ, ಮತ್ತೆ ಶರೀರ ರೋಗ ಬರೋದು ಇಲ್ಲ. ಪಿಸಾಚಿ ಬಿಡಿಸ್ಕೊಂಡ್ವಿ, ಮತ್ತೆ ಪಿಸಾಚಿ ಪಡ್ಕೋದೇ ಇಲ್ಲ. ಸಮಸ್ಯೆಗಳು, ವ್ಯವಹಾರಿಕ ಸಮಸ್ಯೆಗಳು ಅವನ್ನೆಲ್ಲ ಬಗೆಹರಿಸ್ಕೊಂಡು ಮತ್ತು ಬರುವುದೇ ಇಲ್ಲ. ಬರುವ ನಾವು ಎಲ್ಲಿ ತನಕ ಈ ವಿಷಯದ ಆಶಯ ಐತೆ ಅಲ್ಲಿ ತನಕ ಇವು ಇರುವನು ನೋಡಿ. ಯಾಕೆ ಮಾಡಿದ ಕರ್ಮ, ಆ ಆಶಯ ಸಂಬಂಧಿ ಎಂತೆಂಥ ಕರ್ಮಗಳನ್ನು ಮಾಡ್ತೀವಿ. ಏನೇನು ಮಾಡಿರ್ತೀವಿ ಅವು ಬದ್ದ ನಮ್ಗೆ ಫಲ ಕೊಟ್ಟು ಮಾಡಿದ ಕರ್ಮ ತಕ್ಕಂಗೆ ನಾವು ಅದನ್ನು ಅನುಭವಿಸ್ಲೇಬೇಕಾಗ್ತದೆ. ಆಶಾನ ಅದು ಮಾಡ್ಲಿಕ್ಕೆ ಹಸ್ತದ. ಅವನು ದೊರಕಿಸ್ಕೊಳ್ಳೋ ಸಂಬಂಧ ವಿಹಿತ ರೀತಿಯಿಂದ ಸಿಕ್ಕರೆ ಬೇಸಿಲ್ಲ ಅಂದ್ರೆ ಸಟಕ್ಕಿನ ನಿಷಿದ್ಧ ವ್ಯವಹಾರ ಮಾಡೋದು, ಪೀಡಾ ಕೊಡ್ತೀವಿ, ಅವ್ನು ಮೋಸ ಮಾಡ್ತೀವಿ, ವಂಚನೆ ಮಾಡ್ತೀವಿ, ಸುಳ್ಳು ಹೇಳ್ತೀವಿ. ಸಟಕ್ಕಿನ ಅದನ್ನು ತಗೊಂಡು ಮತ್ತೆ ಅದರ ಫಲ ಮಾಡಿದ ಕರ್ಮ ಅಂತ ಕರ್ಮಗಳನ್ನು ಮಾಡ್ತೀವಿ, ಮತ್ತೆ ಅದರ ಫಲವನ್ನು ಉಣ್ಬೇಕಾಗ್ತದೆ. ಮಾಡಿದ ಕರ್ಮದಿಂದ ತಪ್ಪಿಸ್ಕೊಳಕ್ ಆಗುವುದಿಲ್ಲ. ಇದು ಜಗದ ನಿಯಮ. ಯಾರಿಗೂ ಅದರಿಂದ ತಪ್ಪಿಸ್ಕೊಳಿಕ್ಕಾಗ, ಯಾರೂ ಹೊರತಲ್ಲ. ನಿನ್ನನ್ನು ನೀ ನಿಜವನ್ನು ತಿಳಿಯುವ ಮಠ ಈ ಕರ್ಮಜಾಲದಿಂದ ಪಾರಾಗಕ್ಕೆ ಯಾರಿಗೂ ಆಗುತ್ತೆ. ಹಂಗೆ ತಿರುಗುದ ಹಳೆ ಬರ್ತದೆ. ಕರ್ಮಕ್ಕನುಸಾರವಾಗಿ ಜನ್ಮಾಂತರ ತಿರುಗಬೇಕಾಗ್ತದೆ. ಇದನ್ನ ಮಾಡೋದು ಬಿಡುನ 8 ವರ್ಷ. ಅಲ್ಲಿ ಆ ಕಂಬ ಒಂದು ಹೋಗಿದ್ ಬಿಡು ಅಂತ ಅಲ್ಲಿ ತೆಗ್ ತೆಗದಾರ, ಅದ ಕಲ್ಲು ಪಡಿ ಹತ್ತಿದ್ದೇರಿ ಒಳಗೆ. ಒಂದ್ ದೊಡ್ಡ ಕಲ್ಲು ತೆಗೆದ್ರ ಆದ್ರೂ ಮತ್ತು ಕಲ್ಲು ಅದ ಬಿಡ್ತಾವ. ಅದು ನಿಂತ ಕಾಂಕ್ರೀಟ್ ಹಾಕಿಬಿಟ್ರೆ 4 ಫೀಟ್ ಸುತ್ತಾಡ್ಕೊಂತ ಹೋಗುವಲ್ಲ ಅತ್ತಾಗ ಹಿಂಪಲ್ಲಿ. ಮತ್ತೆ ಇಲ್ಲೆಲ್ಲ ಗದ್ದಲಾಗೈತೆ ಅವನ್ನೆಲ್ಲ ಮಾಡಿ.